ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗಾಗಲೇ ನಾವು ನಮ್ಮ ಆಕರ್ಷಕ ವಿನಯ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಹಾಯ್ ವಿನಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಫಿಲಮ್ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ರಿ. ಇವಾಗ ನಿಮ್ಮ ಅರ್ಲಿಯರ್ ಡೇಸ್ ಬಗ್ಗೆ ಮಾತಾಡೋಣ. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿನಯ್, ನಿಮ್ಮ ಬಿಗಿನಿಂಗ್ ಡೇಸ್ ಬಗ್ಗೆ ಹೇಳಿ ವಿನಯ್. ಅಂದ್ರೆ ಬಿಫೋರ್ ಫಿಲಮ್ ಬರಕ್ ಮುಂಚೆ ನಿಮ್ ಜರ್ನಿ ಹೆಂಗಿತ್ತು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು? ಸರ್, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಂದು ನಮ್ಮ ತಂದೆ ತಾಯಿ, ನಮ್ಮ ಬ್ರದರ್ ಅವರು IT ಇದ್ರಲ್ಲಿ ವರ್ಕ್ ಮಾಡ್ತಾರೆ. ಸೊ ನಮ್ಮ ತಂದೆ ಬಂದು ನಮ್ಮದೇ ಆದಂಥ ಒಂದು ವೆಲ್ಡಿಂಗ್ ಶಾಪ್ ಇದೆ. ಸೊ ವಾಟರ್ ಟ್ಯಾಂಕರ್ಸ್, ಟ್ರಾಲಿಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ. ಸೊ ನಾನು ಕೂಡ ಡಿಪ್ಲೊಮಾ ಮಾಡಿ BE ಮೆಕ್ಯಾನಿಕಲ್ ಮಾಡಿದ್ದೀನಿ. ಸೊ ಕೆಲಸಕ್ಕೆ ಹೋಗ್ಬೇಕಿತ್ತು, ಬಟ್ ಸಿನಿಮಾದಲ್ಲಿ ಆಸಕ್ತಿ ಇದ್ದಿಂದ 9 to 5 ವರ್ಕ್ಗೆ ಅಲ್ಲೋದ್ರೆ ನನ್ನ ಕಲೆಗೆ ನನ್ನ ಸಮಯ ಕೊಡೋಕ್ಕಾಗಲ್ಲ ಅಂತ. ಅಲ್ಲ ವಿನಯ್, ನಾನ್ ಕೇಳ್ತಿರೋದು ಎಲ್ಲಿನ ವೆಲ್ಡಿಂಗ್ ಶಾಪು, ಎಲ್ಲಿನ ವಾಟರ್ ಟ್ಯಾಂಕರು, ಎಲ್ಲಿನ ಡಿಪ್ಲೊಮೋ, ಅಲ್ಲಿಂದ ಇಲ್ಲಿವರೆಗೂ ಹೆಂಗೆ ಅಂತ. ಅದೇ ನಾನು ಹೇಳ್ತಾ ಇದ್ದೀನಲ್ವಾ. ಈಗ ಆಕ್ಚುಲಿ ನಾನು ಓದಿರೋ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲೇ ನಾನು ಹೋಗ್ಬೋದಿತ್ತು ಕೆಲ್ಸಕ್ಕೆ. ಸಿನಿಮಾ ಬಿಡ್ಬೇಕಾಗತ್ತಲ್ಲ ಅನ್ನೋ ಒಂದು ಕುರುಹು ಕಾಡ್ತಾ ಇತ್ತು. ಸೊ ಸಿನಿಮಾ ಜರ್ನಿ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಸೊ ನಮ್ಮ ತಂದೆ ಕೆಲಸನೇ ನಾನು ಕೂಡ ಕಂಟಿನ್ಯೂ ಮಾಡಿದೆ. ಸೊ ಅದ್ರಲ್ಲಿ ಈಗ ಒಂದು ಯಾವುದೇ ಬಿಲ್ಡಿಂಗ್ಸ್ ಆಗಲಿ, ಒಂದು ಇಂಡಸ್ಟ್ರಿಯಲ್ ಇದಾಗಲಿ, ಕಂಪ್ಲೀಟ್ MS ಏನೇ ವರ್ಕ್ಸ್ ಇದ್ರು ಕೂಡ ಮಾಡ್ತೀನಿ. ಸೊ ಒಂದು ನನ್ನ ಬಿಸ್ನೆಸ್ ಕೂಡ ಇದೆ ಅದು. ಸೊ ಹಾಗೆ ಸಿನಿಮಾದಲ್ಲಿ ಸಮಯ ಕೊಟ್ಕೊಂಡು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದೇ ವಿನಯ್, ಇವಾಗ ನಿಮ್ದು ರಕ್ಕಸ ದೃಶ್ಯಂ ಅಂತಲ್ಲ, ಇದೇ ನಿಮ್ ಫಸ್ಟ್ ಪ್ರಾಜೆಕ್ಟಾ? ಇಲ್ಲ ಬ್ರೋ, ಇದು ಹೇಳಿದ್ನಲ್ಲ, ನಾನು ಸುಮಾರು ಶಾರ್ಟ್ ಫಿಲ್ಮ್ಸ್, ವೆಬ್ ಸೀರೀಸ್ ಎಲ್ಲ ಮಾಡಿದ್ದೀನಿ, ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ. ಸೊ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಕಂಪ್ಲೀಟ್ಲಿ ಪ್ರೊಫೆಷ್ನಲ್ ಆಗಿ ಒಂದು ಸಿನಿಮಾ ಅಂತ ಮಾಡಿರೋದು ಇದೇ ಫಸ್ಟ್. ಇದು ನಮ್ಮ ಮೊದಲನೇ ಪ್ರಯತ್ನ, ಒಂದು ದೊಡ್ಡ ಪ್ರಯತ್ನ ಇದು. ಅದೇ ಇವಾಗ ಆಕರ್ಷಕ ವಿನಯ್ ಅಂದ್ರೆ ಎಲ್ಲರೂ ನಿಮ್ನ ಅಟ್ರಾಕ್ಟ್ ಆಗ್ಬೇಕು ಅಂತ ಆಕರ್ಷಕ ವಿನಯ್ ಅಂತ ಇಟ್ಕೊಂಡ್ರ? ಈ ಪ್ರಶ್ನೆ ಸುಮಾರು ಜನ ಕೇಳಿದ್ದಾರೆ. ಸೊ ಆಕ್ಚುಲಿ ನಮ್ದು ಮೊದಲನೇ ನಮ್ಮ ತಂಡ ಇತ್ತು. ಯಾಕಂದ್ರೆ ಬಂದ ಆ ದಿನ ಯಾರು ಮರಿ ಕೊಡುದು. ಸೊ ಹಾಗಾಗಿ ಮಂಕಿ ಫಿಲ್ಮ್ ಫ್ಯಾಕ್ಟ್ರಿ ಅಂತ ನಮ್ದೊಂದು ತಂಡ ಕಟ್ಕೊಂಡಿದ್ವಿ. ಸೊ ಅದರಲ್ಲಿ ಎಲ್ಲ ನಮ್ಮ ಕಲಾವಿದರು, ಸ್ನೇಹಿತರು, ಒಂದಷ್ಟು ಛಾಯಾಗ್ರಾಹಕರು, ನಿರ್ದೇಶಕರು ಎಲ್ಲ ಹೊಸನ ತುಂಬಿರೋರಿದ್ರು. ಸೊ ಅವರೆಲ್ಲ ಸಹಕಾರದಿಂದ ಒಂದು ಮೂಡ್ ಬಂದಂತ ಒಂದು ಆಕರ್ಷಕ ಅನ್ನೋ ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಓ, ಆಕರ್ಷಕ ಆಲ್ಬಮ್ ಸಾಂಗ್ ಇಂದ ಆಕರ್ಷಕ ವಿನಯ್. ಹೌದೌದು, ಆ ಸಾಂಗು ಒಂದಷ್ಟು ತುಂಬಾ ಚೆನ್ನಾಗಿ ಆಯ್ತು ನಮಗೆ. ಅದು ಸುಮಾರು ಯೂಟ್ಯೂಬ್ ಅಲ್ಲಿ ಒಂದು 70,000 ವ್ಯೂಸ್ ಆಗಿದೆ. ಪ್ರತಿಮಾ ಅನ್ನೋ ನಮ್ಮ ಟೀಮ್ ಹುಡುಗಿನೇ. ಓ, ಪ್ರತಿಮಾ ಅಂದ್ರೆ ಇವಾಗ ಸೀರಿಯಲ್ಸ್ ಎಲ್ಲ ಮಾಡ್ತಿದಾರಲ್ವಾ? ಎಲ್ಲ ಜೊತೆಲೆ ಕೆಲಸ ಮಾಡಿದ್ವಿ. ಸೊ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ. ಸೊ ಅದ್ರಿಂದ ಆ ಸಾಂಗ್ ಇದರಿಂದ ನಮ್ಮ ಕ್ಯಾಮ್ರಾಮನ್ ಆಗಿರ್ಲಿ, ನಮ್ಮ ಟೀಮ್ ಅವ್ರಾಗಿರ್ಲಿ, ಒಂದು ಆ ಹೆಸರನ್ನ ಹಂಗೆ ಕರ್ಕೊಂತ ಬಂದ್ರು. ಸೊ ಹೊರಗಡೆ ಫ್ರೆಂಡ್ಸ್ ಎಲ್ಲ ಕೂಡ ಆಕರ್ಷಕವೇ. ಸೊ ಒಂಥರ ಚೆನ್ನಾಗಿದೆ, ಸೌಂಡ್ಸ್ ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಇದನ್ನೇ ಕ್ಯಾರಿ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದಾಗಿತ್ತು ನಮ್ಮ ಆಕರ್ಷಕ ವಿನಯ್ ಅವರ ಬಿಗಿನಿಂಗ್ ಡೇಸ್. ಎಲ್ಲಿನ ವೆಲ್ಡರು, ಎಲ್ಲಿನ ವಾಟರ್ ಟ್ಯಾಂಕರು, ಎಲ್ಲಿನ ಡಿಪ್ಲೊಮೋ, ಅಷ್ಟೆಲ್ಲ ಬಿಟ್ಟು ಎಲ್ಲಿನ ಹೆಂಗ್ ಹೀರೋ, ಇದನ್ನೆಲ್ಲ ಮತ್ತೆ ಕಂಟಿನ್ಯೂ ಮಾಡೋಣ. ಹಿಂಗೆ ಸ್ಟೇ ಟ್ಯೂನ್.